ಅದು ನಿನಗೆ ಗೊತ್ತಾಗತ್ತೆ. ನೋಡಮ್ಮ ಕಮಲಿ, ನಾನು ನಿನಗೆ ಮಾತು ಕೊಟ್ಟ ಹಾಗೆ ನಿನ್ನ ಹುಡುಗನ್ನ ತಂದು ನಿನ್ನ ಮುಂದೆ ನಿಲ್ಲಿಸಿದ್ದೀನಿ. ಇನ್ನು ಮುಂದೆ ನೀನುಂಟು, ನಿನ್ನ ಹುಡುಗ ಉಂಟು. ಆಲ್ ದಿ ಬೆಸ್ಟ್ ರಿಷಿ. ಅಜ್ಜಿ, ನಿಜವಾಗ್ಲೂ ಕಮಲಿ ಅವರು ಇಲ್ಲೇ ಇದ್ದಾರಾ? ನೀವು ಬೇರೆ ಹೊರಡ್ತಿದ್ದೀರಾ? ಕಮಲಿ ಅವರ ಇದ್ದೀರಾ? ಸರ್ ಒಂದು ನಿಮಿಷ. ಇದೇನು ಕಮಲಿ ಅವರೇ, ಫುಲ್ ಕತ್ಲೆ ಇದೆ. ನಿಂಗಿ ನಿನ್ನ ದನಿಗಾಗಿ, ನಿನ್ನ ಕರೆಗಾಗಿ, ನಿನ್ನ ಸಲುವಾಗಿ ಕಾಯುವೆ. ತೀರ ಬಳಿ ಬಂದ ನೀನು ನನಗೊಂದು ಸೋಜಿಗದಂತೆ ಕಾಣುವೆ. ರಚನಾ, ರಾಕ್ಷಸ ಎಲ್ರುವೆ ಏಟೇ ಅಟ್ಟಹಾಸ ಮಾಡಿದ್ರು ಕೊನೆ ಗೆಲ್ಲೋದ್ ಯಾರು ಹೇಳ ರಚನಾ? ದೇವತೆಗಳೇ. ನಮ್ ಕಮಲಿನೂ ದೇವತೆನ ಕಣೆ. ನಾವು ಮೊದ್ಲೇ ಇವಳು ನಿಂಗೆ ವಿಚಾರಿಸ್ಕೋಬೇಕಿತ್ತು. ಈಗ ನೋಡಿದ್ರೆ ಅಜ್ಜಿ ಇವಳು ಕಾವಲ್ ಕಾಯಿರಿ ಅಂತ ಬಿಟ್ಟೋಗವ್ರೆ. ಅಲ್ಲ ರಚನಾ, ಈಟಾದ್ಮ್ಯಾಕು ಇವಳು ಇನ್ನೂ ಏನನ ಮಾಡಕ್ ಕಾಯ್ತೈತೆ ಅಂತೀಯಾ? ನೋ ಚಾನ್ಸ್. ನಿಂತ್ಕಳೆ, ಎಲ್ಗೆ ಹೋಯ್ತಾ ಇದ್ಯಾ? ನಾನ್ ಎಲ್ಲಿಗೋದ್ರೆ ನಿನಗೇನು? ನಮ್ಗೇನು ಇಲ್ಲಮ್ಮ, ನಿನಗೆ ಪ್ರಾಬ್ಲಮ್ಮು. ನೀನು ಅಲ್ಲಿಗೆ ಹೋದಾಗ ನಮ್ಮ ಅಣ್ಣ ಮತ್ತೆ ಕಮಲಿ ಎಂಥ ರೊಮ್ಯಾಂಟಿಕ್ ಸಿಚುವೇಶನಲ್ಲಿ ಇರ್ತಾರೋ ಏನೋ. ನೀನು ಅದನ್ನೆಲ್ಲ ನೋಡೋದು, ಮೈಯೆಲ್ಲ ಉರ್ಕೊಳ್ಳೋದು, ಮತ್ತೆ ಮೆಂಟ್ಲಾಗೋದು ಬೇಕಾ ನಿಂಗವೆಲ್ಲ? ಓಹೋ, ನಿಮ್ಮಿಬ್ರಿಗೂ ಅಷ್ಟೆಲ್ಲ ಕನ್ಸಿದ್ಯಾ? ಇಡಿಯಟ್ಸ್, ಅದೆಲ್ಲ ಯಾವುದು ಆಗಲ್ಲ. ಏ ರಚನಾ, ಇರವಿ, ಇಬ್ರು ಒಟ್ಟಿಗೆ ನಗುಮ್ಮ. ನೀನ್ ಒಬ್ಳೆ ನಕ್ಕಿದ್ರೆ ಹೇಗೆ? 1 2 3. ನನ್ನನ್ನ ಕಂಟ್ರೋಲ್ ಮಾಡಕ್ಕಾಗ್ದೆ ನಿಮ್ಮಿಬ್ರಿಗೂ ಹುಚ್ಚಿಡ್ದಿದೆ. ಅದಕ್ಕೆ ಈಗ ನಗ್ತಿದ್ದೀರಾ. ಅಯ್ಯೋ, ನಮಗ್ ಹುಚ್ಚಿಡ್ದಿದ್ಯಂತ ರಚನಾ.
ಅನಿಕಾ ಎಂಥ ಭ್ರಮೆ ನಿಂಗೆ, ಎಲ್ಲ ನೀನು ಅನ್ಕೊಂಡಂಗೆ ಆಗುತ್ತೆ ಅಂತ. ನಿಂಗೆ ಇವಳನ್ನ ಒಂದೊಂದ್ಸರಿ ನೋಡಿದ್ರೆ ಪಾಪ ಅನ್ಸುತ್ತೆ ಅಲ್ಲ? ಅಯ್ಯಯ್ಯೋ ಬಿಡ್ತು ಅನ್ನವಿ, ಇವಳು ನೆರಳು ಬಿದ್ರು ಪಾಪ ಅಂಟ್ಕತೈತೆ. ಅಷ್ಟು ದರಿದ್ರ ಜನ್ಮ ಇವಳ್ದು. ಈ ಯೂಸ್ಲೆಸ್ಗಳು ಇಷ್ಟೊಂದು ನಗ್ತಿದಾವೆ ಅಂದ್ರೆ ನಾನು ಅನ್ಕೊಂಡಿದ್ದು ಯಾವುದು ಆಗ್ತಿಲ್ವಾ? ಸರ್ ಹೆಂಗೈತೆ ಸರ್? ಹಾ, ಹೆಂಗಿದೆ ಮೈಗೆ ಅನ್ನೋ ಥರ ಇದೆ? ಸರ್ ನಾನು ಕೇಳಿದ್ದು ಅರೇಂಜ್ಮೆಂಟ್ಸ್ ಹೆಂಗೈತೆ ಅಂತ. ಓ ಗೊತ್ತು, ತಮಾಷೆ ಮಾಡಿದೆ. ನಿಮ್ಮ ಥರನೇ ಇದೆ. ಸರ್ ತಮಾಷೆ ಮಾಡಬೇಡಿ. ಅರೆ ಇದು ತಮಾಷೆ ಅಲ್ಲ, ನಿಜವಾಗ್ಲು ನಿಮ್ಮ ಹಾಗೆ ಸುಂದರವಾಗಿದೆ. ಐ ಜಸ್ಟ್ ಲವ್ ಇಟ್. ಈ ಜಾಗ, ನೀವು ಮತ್ತೆ ನಾನು, ನಿಮ್ಮ ಅಂದ. ಸರ್ ಪ್ಲೀಸ್ ಏನೇನೋ ಹೇಳ್ಬೇಡಿ. ಯಾಕೆ? ಪ್ರತಿಕಿತ್ತ ಹಿಂಗೆ ನೀವೇ ಏನಾನ ಹೇಳ್ಬಿಡ್ತೀರಾ. ನಂಗೆ ಹೇಳೋಕ್ಕೆ ಆಗಕ್ಕಿಲ್ಲ. ಇವತ್ತು ನನ್ನ ಸರ್ದಿ ಸರ್. ಅಂದ್ರೆ ಇವತ್ತು ಇದನ್ನೆಲ್ಲ ಮಾಡಿರೋದು ನಿಮ್ಗೋಸ್ಕರನೆಯ. ಅದು ಗೊತ್ತಾಗ್ತದೆ, ಆದ್ರೆ ಯಾಕೆ ಅಂತ ಗೊತ್ತಾಗ್ತಿಲ್ಲ. ಏನ್ ಸ್ಪೆಷಲ್ ಇವತ್ತು? ಇವತ್ತು ಯಾರ್ದಾದ್ರೂ ಬರ್ಡೇನಾ? ಇಲ್ವಲ್ಲ. ಇಲ್ಲ ಇಲ್ಲ ಸರ್, ಮತ್ತೆ ಇವತ್ತು ಇವತ್ತೇನು? ಹಾ, ನೆನ್ಪಿದೆ. ಪಟಾರ್. ಸಾಮಾನ್ಯವಾಗಿ ನಾವ್ ಯಾರನ್ನ ಭೇಟಿ ಆದ್ರೆ ಮೊದ್ಲು ಹೆಸರು ಇಲ್ಲ ಊರು ಬೇರೆ ಏನನ್ನ ಮಾತಾಡ್ತೀವಿ. ನನ್ ಜೀವನದಾಗೆ ವಿಚಿತ್ರವಾಗಿ ಭೇಟಿಯಾಗಿದ್ದು ನಿಮ್ಮನೆಯ ಸರ್. ನನ್ನ ಮೊದಲನೇ ಕೇತ ಭೇಟಿಲೇ ನನ್ ಕೆನ್ನೆಗೆ ರಪ್ ಅಂತ ಹೊಡೆದ್ಬಿಟ್ರಲ್ಲ ಸರ್. ಅರೆ ಈಗ ಯಾಕೆ ಅದನ್ನೆಲ್ಲ ನೆನಪಿಸ್ತೀರಾ? ಐ ಆಮ್ ಸಾರಿ. ಅಯ್ಯೋ ಇಲ್ಲ ಸರ್, ನೀವು ಸಾರಿ ಕೇಳಲಿ ಅಂತ ನಾನು ಹಾಗೆ ಹೇಳಲಿಲ್ಲ. ಅವತ್ತು ನಿಮ್ ಯಾಕೆ ಸಿಕ್ಕಾಪಟ್ಟೆ ಕೋಪ ಬಂದಿತ್ತು. ಒಂಥರ ವಿಲನ್ ಅಂತಾನೆ ಅನ್ಕೊಂಡ್ಬಿಟ್ಟಿದ್ದೆ. ಆದ್ರೆ ಆದ್ರೆ ಕಬಡ್ಡಿ ಪಂದ್ಯಕ್ಕೆ ನನ್ ಮನೆಯಿಂದ ಕರ್ಕೊಂಡೋಗಿ ಆಡಂಗ್ ಮಾಡಿದ್ರಲ್ಲ, ಆಗ್ಲೇ ಗೊತ್ತಾಯ್ತು ಸರ್ ನೀವು ಒಳ್ಳೆಯವರು ಅಂತ. ಈಗ ಅದನ್ನೆಲ್ಲ ಯಾಕೆ ಹೇಳ್ತಿದ್ದೀರಾ? ಇದನ್ನೆಲ್ಲ ನಿಮ್ ತವ ನಾನು ಯಾವತ್ತೂ ಹೇಳೇ ಇಲ್ವಲ್ಲ ಸರ್, ಅದಕ್ಕೆ. ಸರ್ ನನ್ನ ಮನ್ಸಾಗಿರೋದ್ನ ಇದುವರೆಗೂ ನಿಮ್ ತವ ಹಂಚ್ಕೊಂಡೇ ಇಲ್ವೇನೋ ಅನ್ನೋ ದಿಗ್ಲಾಗ್ಬಿಟ್ಟೈತೆ ಸರ್. ನಾನು ಮೊದಲನೇಕಿಂತ ಕಾಲೇಜಿಗೆ ಬಂದಾಗ ನೀವು ನನಗೆ ಮಾಡಿರೋ ಉಪಕಾರ ಒಂದ ಎರಡ, ಬೇರೆ ಯಾರೇ ಆ ಜಾಗದಾಗಿದ್ದಿದ್ರು ಒಂದು ಸುಮ್ಕಾಗ್ಬಿಟ್ಟಿರೋರು, ಅಥವಾ ಮಾಡಿರೋ ಉಪಕಾರಕ್ಕೆ ಬೇರೆನೇ ನಿರೀಕ್ಷೆ ಮಾಡಿರೋರು. ಆದ್ರೆ ನೀವು ಮಾತ್ರ ಜೆಂಟಲ್ಮನ್ನು ಸರ್. ನಾನು ಅದುವರೆಗೂ
ಯಾರ ಜೊತೆನೂ ಹಾಗಿರ್ಲಿಲ್ಲ ಕಮಲಿ ಅವರೇ. ನೀವೇ ಮೊದಲು. ಯು ಆರ್ ದ ಫಸ್ಟ್ ಪರ್ಸನ್. ಕೊನೆಯವಳು ನಾನೆಯ. ನಡೆದಿದ್ದ ಎಲ್ಲ ಘಟನೆಗಳಿಗೂ ನಾನು ಧನ್ಯವಾದ ಹೇಳ್ಬೇಕು ಸರ್. ಆದ್ರಿಂದಾನೇ ಅಲ್ವಾ ಈ ನನ್ನ ಮುದ್ದು ಮೇಷ್ಟ್ರು ನನ್ನವರಾಗಿತ್ತು. ಅಷ್ಟೇನಾ? ಇಲ್ಲ, ಇನ್ನೂ ಐತೆ. ಮತ್ತೆ 20 ಕ್ಷಣಗಳ ಮುಜುಗರ ನಾನು ದಾಟ್ಕೊಂಡು ಬಿಟ್ರೆ ಜೀವನ ಪೂರ್ತಿ ನೀನು ಖುಷಿಯಾಗಿರ್ಬೋದು ಕಮಲಿ. ಮೊದಲು ಭಯನ ಬಿಟ್ಟಾಕು. ಮುಂದಿನ ಬದುಕನ್ನ ಮಾತ್ರ ನೀನು ತಲೆಯಲ್ಲಿ ಇಟ್ಕೋ. ನನಗೆ ಗೊತ್ತು ನೀವೇನೋ ಹೇಳಬೇಕು ಅಂತ ಚರ್ಪಡಿಸ್ತಿದ್ದೀರಾ. ಹೇಳಿ, ನಾನು ಕಾಯ್ತಾ ಇದ್ದೀನಿ. ಋಷಿ, ಕಮಲಿ, ಋಷಿ, ಕಮಲಿ. ಋಷಿ, ಋಷಿ, ಕಮಲಿ. ಮಾಡು ಮಾಡು, ಇನ್ನೂ ಅವ್ರ ಹೆಸರನ್ನ ಅದೇಟ್ಗಿಂತ ಜಪ ಮಾಡ್ಬೇಕೋ ಮಾಡು. ಋಷಿ, ನೀನ್ ಇದೇ ತರ ಏನೋ ಕಿತಾಪತಿ ಮಾಡಿರ್ತಿ ಅಂತ ನಮಗ್ ಗೊತ್ತಿತ್ತು ಕಣೆ. ಏಯ್, ಏನೇ ಏನೇ ಹೇಳ್ತಿದ್ಯಾ? ಋಷಿ ಅಂಡ್ ಕಮಲಿ ಎಲ್ಲಿ ಹೋಗಿದ್ದಾರೆ? ಟೆರೆಸ್ದಾಗೆ. ರಚನಾ, ಈಟೊತ್ಗೆ ಅವರಿಬ್ಬರಿಗೂ ರೊಮ್ಯಾನ್ಸ್ ಸ್ಟಾರ್ಟ್ ಆಗಿರ್ಬೋದಲ್ವಾ? ಶೃಂಗಾರದ ಹೊಂಗೆ ಮರಹೂ ಬಿಟ್ಟಿದೆ. ನೀನ್ ಮೇಲ್ ಹೋಗ್ಲಿ ಅಂತ ನಾವ್ ಇದನ್ನೆಲ್ಲ ಹೇಳಿದ್ದ. ಭಾರಿ ಇದ್ದಾಳೆ. ಅನಿಕಾ, ಬೇಟೆ ಆಡೋ ನಾಯಿಗಳ ಬಗ್ಗೆ ಕೇಳಿದ್ಯಾ? ಮುಸಿ ಅಲ್ಗಾಡಿದ್ರು ಸಾಕು, ಲಬಕ್ ಅಂತ ಹಿಡ್ಕೊಂಡ್ಬಿಡ್ತವೆ. ಹಂಗೆ ಸ್ಯಾನೆ ಅಲ್ಗಾಡ್ದೆ ಸುಮ್ಕೆ ನಿಂತ್ಕ. ನೀನ್ ಏನೇ ಮಾಡಿದ್ರು ನಾವ್ ನಿನ್ನ ಮೇಲೋಗಕ್ ಬಿಡಕ್ಕಿಲ್ಲ. ಆಗಿರೋದನ್ನೆಲ್ಲ ಹೇಳಿದ್ರಿ, ಆಗ್ಬೇಕಾಗಿರೋದನ್ನ ಹೇಳ್ತಿಲ್ವಲ್ಲ. ಇಷ್ಟೊಂದು ಸ್ಪೆಷಲ್ ಅರೇಂಜ್ಮೆಂಟ್ಸ್ನ ಏನಕ್ಕೆ ಮಾಡಿರೋದು ಅಂತ ನಾನೇ ಹೇಳಿದೆ.
ಮೈ ಗಾಡ್, ಇದು ನಿಜನಾ? ಮೇಷ್ಟ್ರಾಗಿ ನೀವು ನನಗೆ ಕೊಟ್ಟಿರೋ ಸ್ಯಾನೆ ಕಷ್ಟದ ಪರೀಕ್ಷೆ ಅಂದ್ರೆ ಇದೆಯಾ ಸರ್? ಐ ಲವ್ ಯು ಸರ್. I love you, Rishi sir.